ಸರ್ ಒಂದು ಕ್ವಶನ್ ಸರ್. ಸರ್, ಬಿರುಗಾಳಿಗೆ ಸಿಕ್ಕ ಒಂದು ಮರವು ಬಿದ್ದು ನೆಲಕ್ಕೆ ತಾಗಿದಾಗ ನೆಲದಿಂದ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಮರದ ತುದಿ ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದಾಗ ಹಾಗಾದರೆ ಮುರಿದು ಬೀಳುವ ಮುನ್ನ ಮರ ಎಷ್ಟು ಎತ್ತರ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಇದೆ ಸರ್. ಗಿಡ ಇತ್ತು, ಗಿಡ ಏನೇ ಬಿಡ್ತದ ಬಿರುಗಾಳಿ ಸಿಕ್ಕ ಮುರ್ಕೊಂಡ ಬಿದ್ದದ. ಒಂದ್ ಕಡೆ ಎಲ್ಲೋ ಕಟ್ ಆಗ್ಬಿಟ್ಟಿಂದ ಏನೈತಿ ಗಿಡ ಈ ರೀತಿ ಬಿತ್ತು. ಓಕೆ, ಬಿರುಗಾಳಿ ಸಿಕ್ಕ ಏನಾಗಿದ್ದದ ಗಿಡ ಮುರ್ಕೊಂಡ್ ಬಿದ್ದದ. ಮುರ್ಕೊಂಡ್ ಬಿದ್ದ ಮೇಲೆ ಎಷ್ಟ ಅಂತ ಹೇಳಿದಾಗ ಆಕೆ ಒಬ್ಬಕ್ಕೆ ಮಾತಾಡ್ಬೇಕು. ಹೇಳ್ತದ ನೆಲಕ್ಕೆ ಬಿದ್ದು 30 ಡಿಗ್ರಿ ಕೋನವನ್ನುಂಟು ಮಾಡಿದೆ. ಮರದ ತುದಿ ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದ ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಕಂಡುಹಿಡಿಯಿರಿ. ನೋಡಿ, ಕೊಡೋಣ. ಈರಿ ಅನ್ನುವಂಥದ ಒಂದು ಮರ ಇತ್ತು, ಅದ ಗಾಳಿ ಶಕ್ತಿ ಏನಾಗಿದೆ ಸಿ ಪಾಯಿಂಟ್ ಒಳಗ ಕಟ್ ಆಗಿರುತ್ತೆ. ಇದಕ್ಕೆ ಆಗ್ತಾ ಇರ್ಬೋದು. ಈಗ ಒಂದು ಮರ ಏನಾಯ್ತು ಗಾಳಿ ಸಿಕ್ಕೊಂಡು ಮುರ್ಕೊಂಡ್ ಬಿದ್ಮೇಲೆ ನೆಲದ ಜೊತೆಗೆ ಏನಾಗಿದೆ ಅಂತ ಹೇಳೋರು 30 ಡಿಗ್ರಿ ಮರ ಅಂತಂದಾಗ ಈಗ ಏನ್ ತಿಳ್ಕೊಬೇಕು ನಾವೀಗ, ನೆಲಕ್ಕ ಲಂಬವಾಗೈತಿ. ಲಂಬ ಐತಿ. ನೆಲಕ್ಕ ಲಂಬ ಅದ ಅಂತಂದಾಗ ಮುರ್ಕೊಂಡ್ ಬಿದ್ದ ಸಿ ಪಾಯಿಂಟ್ ಮುರಿದ್ ಬಿದ್ದಾಗ ಬಿ ಪಾಯಿಂಟ್ ನೆಲಕ್ಕ ತಾಕೈತಿ. ಆ ಬಿ ಪಾಯಿಂಟ್ ಇಂದ ಎ ಪಾಯಿಂಟ್ ವರೆಗೂ ಅಂದ್ರೆ ಮರದ ಬುಡದಿಂದ ತುದಿಯವರೆಗೆ ಇರುವಂತ ದೂರ ಎಷ್ಟದ ಅಂತ ಹೇಳೋ ತಾಗಿದಂತ ದೂರ 8 ಮೀಟರ್ ಅಂತ ಹೇಳ. ನಮ್ಗೊಂದು ಗೊತ್ತಿರ್ಬೋದು, ಯಾವಾಗ ಲಂಬ ಕೋನ 30 ಡಿಗ್ರಿ ಅಂತ ಕೊಟ್ಟಾರ ಅಂತಂದಾಗ ತ್ರಿಕೋನಮಿತಿ ಏನ್ ಮಾಡ್ತದ, ಒಂದು ಬಾಹು ಒಂದು ಕೋನ ಗೊತ್ತಿದ್ದ ಎರಡು ಬಾಹುಗಳನ್ನ ಏನ್ ಮಾಡ್ಬೋದು ನಾವು ಕಂಡುಹಿಡಿಯಬಹುದು. ಉಳಿದಂತಹ ಎರಡು ಭಾಗವನ್ನು ಏನ್ ಮಾಡೋದು ನಾವು ಕಂಡುಹಿಡಿಯಬಹುದು. ಹಂಗಂದ್ರ ಮುರಿದಂತ ಭಾಗ ಇದು ಯಾವ್ದು, ಎ, ಇದು ಸಿ ಪಾಯಿಂಟ್ ಕಟ್ ಆಗಿದೆ, ಬಿ ಪಾಯಿಂಟ್ ಬಂದ ಮುರಿದ ಭಾಗ. ಎದಿಂದ ಸಿ ಅನ್ನೋದು ಮುರಿದಕ್ಕಿಂತ ಮುಂಚೆ ಏನು ಉಳಿದ ಭಾಗ ಇದೆ. ಹಂಗಂದ್ರ ಎದಿಂದ ಸಿ ಮುರಿದ ಭಾಗ ಮತ್ತ ಉಳಿದ ಭಾಗ. ಹೀಗಿರೋದು ಥೀಟಾ ಅಂದ್ರೆ 30 ಡಿಗ್ರಿ ಕೊಟ್ಬಿಟ್ಟದಾರ. ಥೀಟಾ 30 ಡಿಗ್ರಿ 30 ಡಿಗ್ರಿ ಇದರ ಉಳಿದ ಭಾಗ ಅಪೋಸಿಟ್ ಸೈಡ್ ಅಂತ. ಥೀಟಾ ಎಲ್ಲಿರ್ತದ ಅದ್ರ ಅಭಿಮುಖವಾಗಿರುವಂತ ಬಾಹು ಯಾವ್ದು, ಅಭಿಮುಖ ಅಪೋಸಿಟ್ ಸೈಡ್ ಏನಿಂದ ಸಿ. ಏ ಕೋನದ ಏ ಬಿಂದುವರೆಗೆ ಇರ್ತದ 90 ಡಿಗ್ರಿ ಇರ್ತದ. ಅಂದ್ರೆ ಎರಡು ಕರಿತೀವಿ. ಅದಕ್ಕೇನ್ ಕರಿತೀವಿ, ಎಚ್ ಅಂತಂದ ಕರಿತೀವಿ. ಆಮೇಲೆ ಇನ್ನು ಏನಿಂದ ಡಿ ವರೆಗೆ ಇರುವಂತದ್ದು ಏನಂತ ಕರಿತೀವಿ,
ಪಾರ್ಶ್ವ ಬಾಹು. ಇದು ಪಾರ್ಶ್ವ ಬಾಹು, ಅದಕ್ಕ ಎ ಅಕ್ಷರದಿಂದ ಸೂಚಿಸ್ತೀವಿ. ಇದನ್ನ ತಗೊಂಡ್ ನಾವೇನ್ ಮಾಡ್ಬೇಕು, ಬೇಕೀಗ ಇದ್ರೊಳಗ ಕ್ವಶನ್ ಕೇಳಿದವ್ರ ಯಾರ, ಅವ್ರಷ್ಟ ಮಾತಾಡ್ಬೇಕ. ಸರ್. ಈಗ ಓಕೆ, ನಿಮ್ಗೆ ಆದಷ್ಟು ನಾ ಏನಂತ ಹೇಳಿದೆ, ಜಾಯಿನ್ ಆಗೋದ್ರಿಂದ ಮುಂಚೆ ಸೈಲೆಂಟ್ ಜಾಗದಲ್ಲಿ ಕುಂದ್ರಿ ಅಂತ ಹೇಳಿದೆ. ಅಕಿನ್ ಬಿಟ್ಟು ಬೇರೆ ಯಾರಾದ್ರೂ ಇದನ್ನ ರೆಸ್ಪಾನ್ಸ್ ಮಾಡ್ಬೋದು ಒಬ್ರು. ಯಾವಾಗ ಈ ಪಾರ್ಶ್ವ ಬಾಹು ಕೊಟ್ಟಾರ, ನನಗ ಪಾರ್ಶ್ವ ಬಾಹು ಬರ್ತೈತಿ, ಅಪೋಸಿಟ್ ಬಾಹು ಬೇಕು. ಏಕಮತ ಏನೈತಿ, ಯಾವ್ದು ಹಚ್ಬೋದು ನಾವೀಗ, ಯಾವ್ದು O ಅಂತಂದ್ರ AC ಡಿವೈಡೆಡ್ ಬೈ AB. AC ಅಂದ್ರೆ ಎಷ್ಟೈತಿ, AC ಡಿವೈಡೆಡ್ ಬೈ AB ಅಂತಂದಾಗ AC ಎಷ್ಟದ ಗೊತ್ತಿಲ್ಲ, ಅಲ್ಲ ಬರೀತೀವಿ. AB ಅಂದ್ರೆ ಎಷ್ಟೈತಿ, 8 ಮೀಟರ್. ನನಗೆ ಗೊತ್ತಿರುವಂತ ಭಾಗಕ್ಕ ಮತ್ತು ಗೊತ್ತಿರ್ಲಾರ್ದ ಭಾಗಕ್ಕ ಎರಡು ರೇಷಿಯೋ ತಗೋಬೇಕು, ಅಂದಾಗ ವಿಷಯಕ್ಕೆ ನಮ್ಗೆ ಗೊತ್ತಾಗ್ಬಿಡ್ತದ. ಹಂಗಂದ್ರ 8 ಅನ್ನೋದು AB ಗೊತ್ತದ, 8 ಮೀಟರ್ ಅಂತಂದ್ರ ಥೀಟಾ ಅಂದ್ರೆ ಈಗ 30 ಡಿಗ್ರಿ. tan 30 ವ್ಯಾಲ್ಯೂ ಎಷ್ಟದ, sin 30 ಅಂದ್ರ 1/2, cos 30 ಅಂತಂದ್ರ √3/2. ಅಂದ್ರೆ tan 30 ಡಿಗ್ರಿ ವ್ಯಾಲ್ಯೂ ಎಷ್ಟದ, 1/√3. 80 divided by 8. 80 divided by 8. ಅವಾಗ 80 ಅಷ್ಟ ಬೇಕ. ಏನಿಲ್ಲ ಸಿ ಏನದ ಉಳಿದಂತ ಭಾಗ, ನಿರ್ದಿಷ್ಟ ಉಳಿದಂತ ಭಾಗ ಎಷ್ಟೈತಿ, 8 ದಿಂದ ಸಿ. ಈ 8 ಈ ಕಡೆ ಬಂತಂದ್ರ ಡಿವೈಡೆಡ್ ಬೈ 8 ಛೇದೊಳಗಿದ್ದು ಈ ಕಡೆ ಬಂದ್ರೆ ಅಂತದ ಔಷಧವಾಗ್ತದೆ. ಹಂಗಂದ್ರ 8 ಭಾಗಲೆ 3. AC ಕೊಟೇಶನ್ ಆಯ್ತು. ಉಳಿದ ಭಾಗ A ದಿಂದ C ಕೊಟ್ಟು 8/√3 ಮೀಟರ್. ಇದು ಏನಾಯ್ತು, ಸರ್ ಅದು √3 ಐತಲ್ ಸರ್, ಅದನ್ನ ಇಂಟು ಮಾಡಕ್ ಬರಲ್ಲ ಸರ್. ಈಗ ನಮ್ಗೆ ಮ್ಯೂಟ್ ಮಾಡ್ತಾರೆ, ಕ್ವಶನ್ ಕೇಳಿ ಮ್ಯೂಟ್ ಮಾಡ್ತಾರೆ, ಯಾಕಂದ್ರೆ ಡಿಸ್ಟರ್ಬ್ ಜಗಳದಲ್ಲಿ. ಅದಕ್ಕ √3 ವ್ಯಾಲ್ಯೂ ಏನಾದ್ರು ಅವ್ರು ಕೊಟ್ಟಿದ್ರ, ಕೆಲವೊಂದು ಏನ್ ಮಾಡ್ತಾರ, √3 ಅಂದ್ರ 1.7 ಏನೋ ವ್ಯಾಲ್ಯೂ ಕೊಡ್ತಾರ. ವ್ಯಾಲ್ಯೂ ಕೊಟ್ಟಾಗ ಮಾತ್ರ √3 ವ್ಯಾಲ್ಯೂ ಹಚ್ಚಿರಿ, ಇಲ್ಲಾಂದ್ರೆ √3 ಹೆಂಗೈತಿ, √3 ಹಂಗ ಇಡು. ಒಂದ್ ವೇಳೆ ಸಪೋಸ್ ಅಂಶದೊಳಗೆ ಯಾರು 3 ಬಗ್ಗಿಲೆ ಇತ್ತು, ಅವಾಗ ಏನಾಗ್ತದ 3√3 ಏನಾಗ್ಬೋದು, ಕ್ಯಾನ್ಸಲ್ ಆಗ್ಬೋದು. 3 ಒಳಗೆ √3 ಅನ್ನೋದು 2 ಇರ್ತಾವ. ಹಂಗಾಗಿ ಅಂತ ಸಂದರ್ಭ ಅಂತ ಹೇಳೋದು ನಾವೀಗ. ಒಂದ್ ವೇಳೆ ಸಪೋಸ್ ಹಿಂಗ್ ಇತ್ತಂದ್ರ 9 divided by √3 ಇತ್ತಂದ್ರ ಅವಾಗ ಏನಂದ್ರೆ 3 into 3 divided by √3. 3 ಒಳಗೆ √3 ಎಷ್ಟು ಇರ್ತಾವ, 2 ಇರ್ತಾವು. into 3 divided by √3 ಒಂದು √3 ಏನಾಗ್ತದ, ಕ್ಯಾನ್ಸಲ್ ಆಗ್ತಿರ್ತದೆ. ಇಂಥ ಸಂದರ್ಭ ಬಂದಾಗ ಮತ್ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ. ಈಗ 8 ಅನ್ನೋದು 3 ಮಧ್ಯೆ ಇಲ್ಲ, ಹಾಗಾಗಿ ಅದನ್ನ ಅಷ್ಟೇ ಇಟ್ಬಿಡ್ರಿ. 8 divided by √3
ಮೀಟರ್. ಉಳಿದಂತ ಭಾಗ ಎಷ್ಟಾಯ್ತು 8 ಡಿವೈಡೆಡ್ ಬೈ √3 ಮೀಟರ್. ಇದು ಒಂದು. ಇನ್ನು ಮುರಿದಂತ ಭಾಗ ಬೇಕಲ್ಲ, ಮುರಿದಂತ ಭಾಗದಾಗ ಓಕೆ ಇದನ್ನ ರೈಟಿಂಗ್ ಮಾಡ್ಕೋಲ್ಲ ದೇವರ್ ರೈಟಿಂಗ್ ಮಾಡ್ರಿ. ಇನ್ನೊಂದ್ಸಲ ನೋಡ್ರಿ, ABC ಅನ್ನುವಂಥದ್ದು ಒಂದೇ ಗಿಡದ C ಪಾಯಿಂಟ್ ಕಟ್ ಆಯ್ತು, B ಪಾಯಿಂಟ್ ಟಚ್ ಆಯ್ತು, ನೆಲಕ್ಕ ಬೀಜದಿಂದ ಏಕಿರುವಂತ ದೂರ ಎಷ್ಟೈತಿ 8 ಮೀಟರ್ ಅದ. 8 ಮೀಟರ್ ಇದ್ದಾಗ ಇದು ನನಗೆ ಗೊತ್ತೈತಿ, ಈ ಸೈಡ್ ನೆಲದಿಂದ ಹುಡುಕ ಈಗ ಏನ್ ಹಾಕಿರಲ್ಲ ಇದು ದೂರ ಗೊತ್ತೈತಿ. ಆಮೇಲೆ ಒಂದು ಕೋನ್ ಅಂತ ಗೊತ್ತೈತಿ 30 ಡಿಗ್ರಿ ಅಂತ. ಅದಕ್ಕ ಈ ನೆಲದಿಂದ ಇರುವಂತ 8 ಮೀಟರ್ ಮತ್ತೆ ಉಳಿದ ಭಾಗಕ್ಕೆ ಇರುವಂತ ಅನುಪಾತ ಯಾವ್ದಂದ್ರೆ tan θ ಹಚ್ಕೊಂಡಿದೀವಿ. ಅವಾಗ tan θ = AC ಡಿವೈಡೆಡ್ ಬೈ AB. AC ಅಪೋಸಿಟ್ ಸೈಡ್ ಯಾವ್ದೈತೆ ಅಭಿಮುಖವಾಗಿ AC. ಆಮೇಲೆ AB ಅನ್ನೋದು ಪಾರ್ಶ್ವ. ಅಥವಾ ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರ sin ಅಂದ್ರ ಅವಿ, cos ಅಂದ್ರ ಪಾವಿ, tan ಅಂದ್ರ ಅಪ, ಅಂದ್ರ ಅಭಿಮುಖ, ಪ ಅಂದ್ರ ಪಾರ್ಶ್ವ. ಅವಕ್ಕೆ ಅನುಪಾತ ತೋರ್ತೀವಿ. ಹಿಂಗೆ ಈ ಸೈಡ್ ನೆನ್ಪಿಟ್ಕೋಬಹುದು. ಅವಾಗ tan 30 = AC by 8 ಐತೆ. ಈ tan 30 ವ್ಯಾಲ್ಯೂ ಗೊತ್ತಿರ್ಬೇಕು ನಿಮ್ಗೆ. ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಳು ನಮ್ಗೆ ಎಷ್ಟು ಅದಾವು 0, 30, 45, 60 ಮತ್ತ 90. ಈ 5 ಸ್ಟ್ಯಾಂಡರ್ಡ್ ಆಂಗಲ್ಸ್ ಏನದಾವ ಇವ್ರ ಮೇಲೆ ಈಗ ನನ್ ವ್ಯಾಲ್ಯೂ ಗೊತ್ತೈತಿ. ಅದಕ್ಕೆ tan 30 ವ್ಯಾಲ್ಯೂ ಎಷ್ಟೈತಿ 1/√3 = AC by 8 ಐತಿ. ಈ 8 ಡಿವೈಡೆಡ್ ಬೈ C ಈ ಕಡೆ ಹೋದ್ರೆ ಅಂಶದ ಇಂಟು ಆಗ್ತದೆ. ಅಥವಾ ಇದು ಛೇದ ಹೋಗೈತಿ, ಇಲ್ಲಿ ಮೇಲೆ ಬಂತಂದ್ರೆ ಏನಾಗ್ತದ ಅಂಶದಾಗ ಆಗ್ತದೆ. ಅವಾಗ 8/√3 = AC. ಉಳಿದ ಭಾಗ 8/√3 ಆಗ. ಇನ್ನ ಯಾವ ಕಂಡಿಡಿದ್ವಿ ನಾವೀಗ ಮುರಿದಂತ ಭಾಗವನ್ನು ಕಟ್ಟದ ಕೂಡಿಸ್ಬಿಟ್ರ ನಮ್ಮ ಆನ್ಸರ್ ಸಿಕ್ಬಿಡ್ತದ. ಓಕೆ, ಹಂಗಂದ್ರೆ ಈಗ ನಮ್ಗೆ ಗೊತ್ತಿದ್ದ ಬಾಹು ಯಾವ್ದೈತಿ ಪಾದದ ಪಾರ್ಶ್ವ ಬಾಹು. ಆಮೇಲೆ ವಿಕರ್ಣ ಮುಗಿದ ಭಾಗ ಯಾವ್ದೈತಿ ವಿಕರ್ಣ. ಹಾಗಾದ್ರೆ ಈ ಗೊತ್ತಿರುವಂತ ಬಾಹು ಮತ್ತು ಗೊತ್ತಿರ್ಲಾರ ಬಾಹು ಅನುಪಾತ ನೋಡ್ರಿ. ಎಚ್ಚಕ ಮತ್ತ ಏಕ ಇರುವಂತ ರಿಲೇಷನ್ ಬಾವಿ. ಬಾವಿ ಅಂದ್ರೆ ಯಾವ್ದು cos θ. ಯಾವ್ದು cos θ. cos θ = ಬಾವಿ ಅಂದ್ರ A ಡಿವೈಡೆಡ್ ಬೈ H. A ಅಡ್ಜಸೆಂಟ್ ಎಷ್ಟದ AB ಅಂತ ಐತಿ ಡಿವೈಡೆಡ್ ಬೈ H ಅಂದ್ರ C ದಿಂದ D ಮುರಿದಂತ ಭಾಗ. ಆಮೇಲೆ cos θ ಅಂದ್ರೆ ಎಷ್ಟಿದು 30. cos 30 ವ್ಯಾಲ್ಯೂ ಎಷ್ಟದ √3/2 ಐತಿ ಸರ್. √3/2 AC divided by CB. AC ಮೇಲೆ ಬರುತ್ತೆ ಅದು ಬರ್ಕೊಂಡ್ಬಿಡ್ತೀನಿ. AB ಅಂದ್ರೆ ಎಷ್ಟೈತಿ 8 ಮೀಟರ್ ಡಿವೈಡೆಡ್ ಬೈ C ನಿಂದ B ಗೊತ್ತಿಲ್ಲ, ಅದನ್ನ ಬರ್ತೀನಿ CB. ನನಗೆ ಏನ್ ಬೇಕೀಗ ಆನ್ಸರ್ CB ಅಷ್ಟ ಬೇಕೈತಿ. ಹಂಗಂದ್ರೆ ಏನ್ ಮಾಡೋಣ, ಇದು ಛೇದೊಳಗೆ ಛೇದ ಈ ಕಡೆ ಬಂದ್ರೆ ಅಂಶ ಆಗ್ತದೆ. CB × √3 CB = ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 2 16. ನಮ್ಗೆ ಏನ್ ಬೇಕಾಗೈತಿ CB ಮಾತ್ರ ಬೇಕಾಗೈತಿ. ಹಂಗಂದ್ರೆ √3 ಈ ಕಡೆ ಕರ್ಕೊಂಡ್ಬಂದ್ರೆ ಏನಾಗ್ತದೆ ಭಾಗಿ ಆಗುತ್ತೆ ಸರ್. 16 divided by √3 ಮೀಟರ್. ಯಾಕ ಇದ್ರೊಳಗೆ ಮೀಟರ್ ಅಂತ ಕೊಟ್ಟಾರ. ಅದಕ್ಕೆ ಏನ್ ಮಾಡ್ತೀವಿ CB = 16 divided by √3 ಮೀಟರ್. ನಮ್ಗೆ ಇದು ಗೊತ್ತಾಯ್ತು. ಎಷ್ಟು ಹಂಗಂದ್ರೆ ಇದು
16 divided by √3 ಮೀಟರ್. ಮೂರಿಂದ ಭಾಗನು ಗೊತ್ತಾಯ್ತು, ಉಳಿದಂತ ಭಾಗಗಳು ಗೊತ್ತಾಯ್ತು. ಹಾಗಾದ್ರೆ ನಾವು ಅದನ್ನ ಎರಡು ಕೂಡಿಸಿದ್ರೆ ಟೋಟಲ್ ಅದು ಮುರಿಕ್ಕಿಂತ ಮುಂಚೆ ಎಷ್ಟು ಇತ್ತು ಅನ್ನೋದು ನಮ್ಗೆ ಸಿಕ್ಬಿಡ್ತದೆ. ಅದಕ್ಕ ಅದನ್ನ ಏನ್ ಮಾಡೋದು, ಓಕೆನಾ? ಇದ ಸೇಮ್ ಕ್ವಶನ್ ಈಗ ಟೆನ್ಷನ್ ಮೇಲೆ ಅಥವಾ ತ್ರಿಭುಜದ ಮೇಲೆ ಸಂಬಂಧಪಟ್ಟ ಕ್ವಶನ್ ಐತಿಲ್ಲ. ಇವಾಗ ಇವನ್ ಎರಡು ಕ್ವಶನ್ ಮರದ ಎತ್ತರ, ಗಿಡದ ಎತ್ತರ ಹಚ್ಕೊಟ್ಟು ಎ ದಿಂದ ಸಿ, ಸಿ ಪ್ಲಸ್ ಸಿ ದಿಂದ ಪಿ, ಸಿ ಬಿ. ಎ ದಿಂದ ಸಿ ಎಷ್ಟು ಬಂದಿತ್ತು ನಮ್ಗೆ ಆನ್ಸರ್? 8/√3 ಬಂತು. ಪ್ಲಸ್ ಸಿ ದಿಂದ ಡಿ ಅಂತದ್ದು 16/√3. ಇವಾಗ ಏನಾಗಿದೆ, ಛೇದ ಸೇಮ್ ಅದ. ಛೇದ ಸೇಮ್ ಅದ ಅಂದ್ರ ಛೇದ ಹಾಗೆ ಬರೀತೀವಿ, ಅಂಶ ಮಾತ್ರ ಕೂಡಿಸ್ತೀವಿ. ಕೂಡಿಸೋದೈತಿ ಕೂಡಿಸ್ತೀವಿ, ಮೈನಸ್ ಇತ್ತಂದ್ರ ವ್ಯತ್ಯಾಸ ಮಾಡ್ಬೇಕು. 8 14 ಕೂಡಿಸಿದ್ರ 24. ಇವಾಗ ನೋಡ್ರಿ 24 ಅನ್ನೋದು 3 ಬಗ್ಗೆ ರೈತ ಅದನ್ನ 24 ಹೆಂಗ್ ಬರೀಬೋದು ನಾವು? 3 ಎಂಟ್ಲೆ 24. 3 ಎಂಟ್ಲೆ 24. ಅಂದ್ರೆ 3 ಒಳಗ √3 ಅನ್ನೋ ಎಷ್ಟು ಬಿಡ್ತಾವ? 3 √3 ಅನ್ನೋ 2 ಬಿಡ್ತಾವ. √3 into √3 ಅವಾಗ 3 ಇರ್ತದೆ. ಅದಕ್ಕೆ 3 ಒಳಗ √3 ಅನ್ನೋ 2 ಬಿಡ್ತಾವ. ಹಾಗಂದ್ರೆ √3 ಎಷ್ಟು ಬರ್ತದೆ? 2 ಸರಿ ಬರ್ಕೊಂತೀವಿ. ಇಂಟು 2 ಡಿವೈಡೆಡ್ ಬೈ √3. ಒಂದು √3 ಏನಾಯ್ತು? ಕ್ಯಾನ್ಸಲ್ ಆಯ್ತು. ಯಾವಾಗ್ಲೂ ನಂಬರ್ನ ಫಸ್ಟ್ ಬರಿಬೇಕು, ಆಮೇಲೆ ಕರ್ಲಿಯನ್ನ ಬರಿಬೇಕು. ಈಗ √3 8 ಅಂತ ಬರಿಬಾರ್ದು ಯಾವಾಗ್ಲೂ. ಇದನ್ನ 8 ಪೂರ್ಣ ಐತಿ, 8 √3, 8 √3 ಯೂನಿಟ್ ಏನಂತ ಬರೀಬೇಕು ನಾವು? ಮೀಟರ್. ಟೋಟಲ್ ವರ್ಗ ಎತ್ತರ ಎಷ್ಟೈತಿ? 8√3 ಮೀಟರ್. ಓಕೆನಾ? ಇದೇ ಪ್ರಶ್ನೆನ ನಿಮ್ದು ಅದು ಸಂಬಂಧ ಕೇಳ್ಬೋದು. ತ್ರಿಭುಜಕ್ಕೆ ಸಂಬಂಧಪಟ್ಟಂಗೂ ಐತಿ, ಇದು ತ್ರಿಕೋನಮಿತಿಗೆ ಸಂಬಂಧಪಟ್ಟಂಗ ಪ್ಲಾನ್ ಮಾಡಿ ಕೇಳಿದಾರೆ. ಇದು ತಿಳಿತು? ಇದರೊಳಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಏನಾದ್ರು ಡೌಟ್ ಇತ್ತಂದ್ರೆ ನೀವು ಕೇಳ್ಬೋದು. ಸರ್ ನನ್ನೊಂದು ಪ್ರಶ್ನೆ ಇದೆ. ಇದು ಕ್ಲಿಯರ್ ಮಾಡ್ಬಿಡ್ತೇನೆ ನಾನು. ಇದು ಶಿವ ಹೆಗ್ಗನವ್ರು ನೋಡಿ. ಒಂದ್ ಕಡೆ ಪ್ಲಸ್ ಐತಿ, ಒಂದ್ ಕಡೆ ಮೈನಸ್ ಐತಿ. ಹಿಂಗಿದ್ದಾಗ ಏನ್ ಮಾಡ್ಬೇಕು ನೀವು? ಛೇದದ ಅಕರ್ಣೀಕಾರಕದಿಂದ ಗುಣಿಸ್ಬಿಟ್ರೆ ಆನ್ಸರ್ ಬರ್ತಿರ್ತದೆ. ಹಿಂಗಿದ್ದಾಗ ಏನ್ ಮಾಡ್ತೀರಿ? ಛೇದದ ಅಕರ್ಣೀಕಾರಕ ಅಂದ್ರೆ 1 ಮೈನಸ್ ಐತಿ, 1 ಪ್ಲಸ್ ಇದನ್ನ 1 ಪ್ಲಸ್ ಅಂಶಕ ಮತ್ತು ಛೇದಕ ಗುಣಿಸ್ಬಿಡ್ಬೇಕು. ಗುಣಿಸಿದ್ರೆ ಆನ್ಸರ್ ಬಂದೇ ಬರ್ತದೆ. ಇದು ಒಂದು. ಯಾವಾಗ ಅಂಶ ಮತ್ತು ಛೇದ ಸೇಮ್ ಇರ್ತಾವ ಅವಾಗ ಅಂದ್ರೆ ಅದು ಛೇದ ಮೈನಸ್ ಇತ್ತ ಪ್ಲಸ್ ಗುಣಿಸ್ರಿ, ಪ್ಲಸ್ ಇತ್ತಂದ್ರೆ ಮೈನಸ್ ಗುಣಿಸ್ರಿ. ಇದು ಒಂದು. ಇನ್ನ ಈ ಟೈಪ್ ಏನಾದ್ರು ಪ್ರಶ್ನೆಗಳಿದ್ದು ಅಂದ್ರೆ ಎರಡನೇವ ವಿಭಿನ್ನವಾಗಿದಾವ. ಎರಡನೇವು ವಿಭಿನ್ನ ಭಿನ್ನರಾಶಿಗಳನ್ನ ಕೊಟ್ಟಿದ್ರಂದ್ರ ಅವಾಗ ಏನ್ ಮಾಡ್ಬೇಕು? ಲಸ ತೆಗೆದ್ಬಿಟ್ರಿ. ಲಸ ತೆಗೆದಾಗ ನಿಮ್ಗೆ ಆನ್ಸರ್ ಬಂದೇ ಬರ್ಬೇಕು.
ಏನಾಗ್ತದ ಲಸಾನ್ ಅಂದ್ರ cos A into 1 plus sin A. ನೆಕ್ಸ್ಟ್ ಕ್ಲಾಸ್ ಯಾವಾಗ LHS ತಗೊಂಡು RHS ಸಾಧಿಸ್ಬೋದು ಅಥವಾ RHS ತಗೊಂಡು LHS ಸಾಧಿಸ್ಬೋದು. ಇನ್ನು ಕೆಲವೊಂದು ಏನಾಗಿರ್ತದ LHS ಬಿಡಿಸ್ಬೇಕು RHS ಬಿಡಿಸ್ಬೇಕು ಅಂದ್ರೆ ನಾವ್ ಎರಡು ಯೂನಿಟ್ ಈಕ್ವಲ್ ಆಗಿರ್ತಾವ. ಇನ್ನು ಮೂರು ಸಂದರ್ಭದೊಳಗ ನಾವು ಸಾಧಿಸುವಂತ ಲೆಕ್ಕಗಳು. ಇವಾಗ ಏನ್ ಮಾಡ್ಬೇಕು ಜಾಸ್ತಿ ಪಾರ್ಟ್ ಅನ್ನ ಕಡಿಮೆ ಮಾಡ್ಕೊಂತ ಹೋಗ್ಬೋದು ಈಸಿಯಾಗಿ. ಆದ್ರೆ ಕಡಿಮೆ ಇತ್ತು ಅಂದ್ರ ಜಾಸ್ತಿ ಮಾಡ್ಬೇಕಾದ್ರೆ ಯಾಡ್ ಮಾಡ್ಬೇಕಾಗ್ತದೆ. ಏನ್ ಸೇರಿಸ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ಬೋದು. ಅದಕ್ಕ ಜಾಸ್ತಿ ಇದ್ದ ಪಾರ್ಟ್ ಅನ್ನ ತಗೊಂತೀವಿ ಕಡಿಮೆಯನ್ನ ಬರುವಂಗ ಮಾಡ್ಕೊಂತ ಹೋಗ್ಬೋದು. ಅದಕ್ಕೆ ಈಗ ಏನ್ ಮಾಡ್ತೀನಿ ಎಲ್ಲಿ ತಗೊಂತೀವಿ ಅವಾಗ ಕಲ್ಸಾಕಿದ್ರೆ ಕಾಫಿ ಏನಾಗ್ತದೆ ಕಾಫಿ ಇಂಟು 1 plus sin A. ಈಗ ಆಲ್ರೆಡಿ ಕ್ರಾಸ್ ಆಗೈತಿ ಆಮೇಲೆ ಇದಕ್ಕೆ ನಾವು 1 plus sin ಏನಿದೆ ಕಾನ್ಸೆಪ್ಟ್. ಈಗ ಆಲ್ರೆಡಿ 1 plus sin A ಕಾಸ್ ಪರಿಶೀಲಾಗ ಏನಾಗ್ತದ ಇದು 1 plus sin A whole square minus minus cos A into cos A ಅಂದ್ರೆ cos square A ಆಗ್ತದೆ. ಹೌದಾ? ಇವಾಗ ಏನಾಯ್ತು cos A into 1 plus sin A ಅಂದ್ರೆ ಇದು ಬರೆಯಕ್ಕೆ ಅವಕಾಶ ಇಲ್ಲ, ಅಲ್ಲಿಗೆ ಸ್ಟಾಪ್ ಮಾಡೋದು. 1 plus sin A whole square ಐತಿ. ಇದನ್ನ ಏನ್ ಮಾಡ್ಬೋದು ಏನಂದ್ರೆ ಯಾವ್ದಾದ್ರು ಮಾಡ್ಬೇಕು ನಿತ್ಯ ಸಮೀಕರಣಗಳ ಯಾವ ಅಪ್ಲೈ ಆಗ್ತಾವ ಅದನ್ನ ಈ ತರ ಏನ್ ಮಾಡ್ಬೇಕು ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಈಗ ಮೈನಸ್ ಕಾಸ್ ಸ್ಕ್ವೇರ್ ಏನಂತ ಬರೀಬಹುದು ಇದನ್ನ ಈ ಸರ್ತಿ ಎಕ್ಸ್ಪಾಂಡ್ ಮಾಡ್ಬೋದು. ಎಕ್ಸ್ಪಾಂಡ್ ಮಾಡ್ಬಿಡ್ತೀನಿ. 1 ವರ್ಗ a ಪ್ಲಸ್ b ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಮೈನಸ್ cos square A. ಅಂದ್ರೆ A ಇದ್ರೆ 1, B ಇದ್ದಲ್ಲೇ sin. 2 into A ಅಂದ್ರೆ 1, B ಅಂದ್ರೆ sin. Expand ಮಾಡ್ಕೊಂಡು divided by cos A into 1 plus sin. ಇವಾಗ ಒಂದು ಬಟ ಒಂದೇ ಪ್ಲಸ್ sin ವರ್ಗ sin square A plus 2 into 1 ಅಂದ್ರೆ 2 ಆಯ್ತು. 2 sin A minus cos square A divided by cos A plus sin A. ಇವಾಗ ನೋಡ್ರಿ sin square theta plus cos square theta ಅಂದ್ರೆ 1 ಬರ್ತೈತಿ. ಆದ್ರೆ ಇದೇನಾಗೈತಿ ಮೈನಸ್ ಐತಿ. ಅಂದ್ರೆ ಸೈನ್ ಒಳಗಾರ ಕನ್ವರ್ಟ್ ಮಾಡ್ಕೋಬೇಕು. ಚೇಂಜಸ್ ಬರ್ಕೋಬೇಕಂದ್ರೆ ಏನ್ ಮಾಡ್ಕೋಬೇಕು sin square A ಇದ್ದಲ್ಲಿ 1 minus cos square ಬರೀಬಹುದು. ಅಥವಾ cos square ಇದ್ದಲ್ಲಿ ಏನಂತ ಬರೀಬಹುದು 1 minus sin square ಅಂತ ಬರೀಬಹುದು. sin square theta plus cos square theta ಅಂದ್ರೆ ಎಷ್ಟೈತಿ 1 ಅಂತೈತಿ. cos square ಅಂದ್ರೆ 1 minus sin square ಅಂತ ಬರೀಬಹುದು. sin square ಅಂದ್ರೆ 1 minus cos square ಅಂತ ಬರೀಬಹುದು. ಯಾವ ಬೇಕಾದ್ರೆ ಚೇಂಜಸ್ ಮಾಡ್ತೀವಿ. ನಾವು ಮಾಡಿದ್ರೆ ಏನಾಗ್ಬೋದು ನೋಡ್ರಿ ನಮಗ tan ಬೇಕಾಗೈತಿ. ಹಂಗ ನಾವು ಬಿಡಿಸ್ಬೇಕಾದ್ರೆ ಏನ್ ಮಾಡ್ಬೇಕು ನೀವು ರೈಟ್ ಸೈಡ್ ನೆನ್ಪಿಟ್ಕೊಂತ ಹೋಗ್ಬೇಕು. ಎಲ್ಲಿ ಏನಂದ್ರೆ tan ಬರ್ಬೇಕಂದ್ರ ಅಂಶದೊಳಗೆ ಹೆಚ್ಚು ಕಡಿಮೆ ನಮಗ sin by cos ಅಂದ್ರೆ tan ಅಂತ ಐತಿ. ಅಂದ್ರೆ ಅಂಶದೊಳಗ sin ಡಿವೈಡೆಡ್ ಬೈ cos ಬರೋಂಗ ನೋಡ್ಕೊಂಡು ಬಿಟ್ಟಿದ್ದಾನ ನಾ ಏನು ಬರೀತೀನಿ 1 plus sin square A plus 2 into sin A minus cos square ಏನಿರ್ತದೆ 1 minus cos square sin square 1 minus sin square A divided by cos A into 1 plus
ಇಷ್ಟು ಬರುತ್ತೆ ಏನ್ ಮಾಡ್ಬೋದು ನಾನೀಗ ಈ ಹೊರಗಡೆ ಮೈನಸ್ ಅದ ಮೈನಸ್ ಇಂದ ಗುಣಿಸ್ಬಿಡೋಣ ಸ್ವಲ್ಪ ಹೋಗುದ 1 ಪ್ಲಸ್ sin square a sin square a plus 2 sin square minus into 1 minus into minus plus plus sin square a divided by cos square a 1 plus sin square a. ಇವಾಗ ನೋಡ್ರಿ ಇಲ್ಲೊಂದು sin square ಐತಿ ಇಲ್ಲೊಂದು sin square ಐತಿ ಇಲ್ಲಿ ಮೈನಸ್ ಬಂದದ ಇಲ್ಲಿ ಪ್ಲಸ್ ಬಂದದ ಏನಾಗ್ಬೋದು 1 ಮೈನಸ್ 1 ಏನ್ ಮಾಡ್ಬೋದು ನಾನು ಕ್ಯಾನ್ಸಲ್ ಅನ್ನ ಮಾಡ್ಬೋದಾ ಹಂಗಂದ್ರೆ ಕ್ಯಾನ್ಸಲ್ ಅನ್ನ ಮಾಡೋಣ ಏನಿದೆ sin square a ಇದೊಂದು sin square ಅದ ಎಷ್ಟದು 2 sin square a 2 sin square a 2 sin square a divided by 2 sin divided by cos a 1 plus sin a ನನಗೆ ಏನ್ ಗೊತ್ತಾಗಬೇಕಂದ್ರೆ sin ಒಂದು ಕಾಮನ್ ತೆಗಿಬಹುದು 2 ಕಾಮನ್ ತೆಗಿಬಹುದು ಹಂಗಂದ್ರೆ ಅಂಶ ನಮ್ಗೆ ಬರ್ಲೇಬೇಕು equal to 2 ಕಾಮನ್ ತೆಗಿತೀವಿ sin ಕಾಮನ್ ತೆಗಿತೀವಿ ಅವಾಗ ಎರಡಿದ್ದು ಒಂದು sin ಉಳಿತು ಪ್ಲಸ್ 2 ಹೊರಗಡೆ ಬಂದಿದ್ದ sin ಹೊರಗಡೆ 1 divided by cos a into 1 plus sin sin a 1 plus sin a 1 plus sin a ಏನದು cancel 2 plus 2 sin by cos ಅಂದ್ರೆ tan ಈ ರೀತಿ ನೀವು ಧನ್ಯವಾದ ಥ್ಯಾಂಕ್ ಯು ಸರ್